ಅಡುಗೆ ಎಣ್ಣೆ ಬಲು ದುಬಾರಿ, ಗ್ಯಾಸ್ ಸಿಗೋದು ಅಪರೂಪ ರೀ. ಇದಕ್ಕೇನು ಪರಿಹಾರ? ಇಲ್ಲಿದೆ ನೋಡಿ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ರಾಜೀವ್ ನಗರ ಬಡಾವಣೆಯ ಮಹಿಳೆಯರು ಇದಕ್ಕೊಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಅದುವೇ ನೋ ಫೈರ್ ನೋ ಆಯಲ್. ಬೆಂಕಿ ಹಾಗೂ ಅಡುಗೆ ಎಣ್ಣೆ ರಹಿತ ಅಡುಗೆ ತಯಾರಿಸುವ ಸ್ಪರ್ಧೆಯನ್ನು ಈಚೆಗೆ ಆಯೋಜನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಪಟ್ಟಣದ ರಾಜೀವ್ ನಗರ ಬಡಾವಣೆಯಲ್ಲಿ ಕದಳಿ ಮಹಿಳಾ ವೇದಿಕೆ ಹಾಗೂ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿ ಸಹಯೋಗದಲ್ಲಿ ಜೂನ್ 20ರಂದು ಬೆಂಕಿ ಹಾಗೂ ಅಡುಗೆ ಎಣ್ಣೆ ರಹಿತ ಅಡುಗೆ ತಯಾರಿ ಸ್ಪರ್ಧೆಯಲ್ಲಿ ತಾ ಮುಂದು ನಾ ಮುಂದು ಅಂತ ವಿಶೇಷ ಖಾದ್ಯ ತಯಾರಿಸಿ ಗಮನ ಸೆಳೆದರು. ಬಡಾವಣೆಯ ನಿವಾಸಿ ಜ್ಯೋತಿ ಚಿದಾನಂದ್ ಅತನಿ ಅವರು ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಎಣ್ಣೆ ಇಲ್ಲದೆ ಮಾಡೋ ಉದ್ದೇಶ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್. ಇವಾಗಲೇ ನೀವು ನೋಡಿದ್ದೀರಿ, ಎಲ್ಲ ಕಡೆ ನಮ್ಮ ಭಾರತ ದೇಶಾದ್ಯಂತ ಸಿಲಿಂಡರ್ ಪ್ರಾಬ್ಲಮ್ ಆಯಿತು, ಅವಾಗ ಎಲ್ಲರಿಗೂ ಪ್ರಾಬ್ಲಮ್ ಆಯಿತು. ಆಮೇಲೆ ಆಯಿಲ್ ಅಂತೂ ನೋಡ್ತಿದ್ದೀರಿ, ಶುದ್ಧವಾದ ಎಣ್ಣೆ ಅಂತೂ ಸಿಗೋಂಗಿಲ್ಲ ಈಗ. ಸೊ ಅಂತ ವಾರದಲ್ಲಿ 1-2-3 ಸಲ ಆದ್ರೂ ನಾವು ಈ ರೀತಿ ಆಯಿಲ್ ಇಲ್ದೇ ಮತ್ತೆ ಫೈರ್ ಇಲ್ದೇ ನಾವು ಅಡುಗೆ ಮಾಡಬಹುದು. ಮತ್ತು ನಮಗಂದ್ರೆ ಸಡನ್ಲಿ ನಾವು ಮಾಡ್ಬೇಕಂತ ಒಂದು 2-3 ಐಟಮ್ ಗೊತ್ತಿರ್ತದೆ. ಇಲ್ಲಿ ತಾಯಂದಿರು ಅಕ್ಕಂದಿರು ಎಲ್ಲ ವೆರೈಟಿ ಮಾಡಿದ್ರು, ನಮ್ಗೆ ಗೊತ್ತಿಲ್ಲದೇ ಕೆಲವೊಂದು ಐಟಮ್ ನೋಡಿದ್ವು. ಈ ಉದ್ದೇಶ ಏನಂತಂದ್ರೆ ನಮಗೆ ಗೊತ್ತಿದ್ದು ಈ ಥರ ಮಾಡೋದ್ರಿಂದ ನಮ್ಗೆ ಇನ್ನೂ ನಾಲೆಜ್ ಬರ್ತದೆ, ಯಾವ ರೀತಿ ಇರ್ತದೆ ಐಟಮ್, ಯಾವ ಥರ ಡಿಶಸ್ ರೆಡಿ ಮಾಡ್ಕೊಂಡು ಬಂದಾರೆ. ನಾವು ಈ ರೀತಿ ಮನೆಯಾಗ ಅಟ್ಲೀಸ್ಟ್ ವಾರದಾಗ ಒಂದು 3 ಸಲ ಮಾಡಿದ್ರೆ ನಡೀತೈತೆ. ನಾಷ್ಟಾ ಟೈಮ್ ಆಗಲಿ ಅಥವಾ ಈವ್ನಿಂಗ್ ಟೈಮ್ ಆಗಲಿ ಸ್ವಲ್ಪ ಇದನ್ನು ಫಾಲೋ ಅಪ್ ಮಾಡಿದ್ರೆ ಚಲೋ, ಹೆಲ್ತಿಗೂ ಚಲೋ ಅಂತ ನನ್ನ ಉದ್ದೇಶ. ಅಡುಗೆ ತಯಾರಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ನಮ್ರತಾ ಅವಟೆ, ದ್ವಿತೀಯ ಸ್ಥಾನ ಪಡೆದ ರತ್ನಾ ಬಿಡೇಕರ್, ತೃತೀಯ ಸ್ಥಾನ ಪಡೆದ ರಾಖಿ ಕಾಂಬಳೆ ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಪರಿಷತ್ತಿನ ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷೆಯಾಗಿ ಆಯ್ಕೆಯಾದ ಖಜಾನೆ ಇಲಾಖೆಯ ಜ್ಯೋತಿ ಅತನಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಹುಮಾನ ವಿತರಣೆ ಮಾಡಿ ಪುರಸಭೆ ಅಧ್ಯಕ್ಷೆ ಕದಳಿ ಮಹಿಳಾ ವೇದಿಕೆ ಪ್ರಮುಖರಾದ ವೀಣಾ ಕೌಟಿಮಠ ಅವರು ಮಾತನಾಡಿದರು. ಮಾಡಿದ್ವಿ ಅಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಅದು ಮುಖ್ಯ. ಎಲ್ಲರಿಗೂ ಪ್ರೈಸ್ ಕೊಡ್ಬೇಕು, ನಾವು ಒಬ್ಬರಿಗೆ ಸೆಲೆಕ್ಟ್ ಮಾಡಿ ಕೊಡ್ಬೇಕಂತಿಲ್ಲ. ಯಾಕಂದ್ರೆ ನಾವೆಲ್ಲರೂ ಮನೆಯೊಳಗಿದ್ದು ಹೊರಗಡೆ ಬಂದು ಒಂದೇನೋ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಅದು ಮುಖ್ಯ ಐತೆ. ಎಲ್ಲ ಬ್ಯುಸಿ ಶೆಡ್ಯೂಲ್ದಾಗ ಇರ್ತೀವಿ ನಾವೆಲ್ಲ ಹೆಣ್ಮಕ್ಳು, ಅದರ ಟೈಮ್ ತಗೊಂಡು ಬಂದು ಇದನ್ನು ಮಾಡಿದಿರಿ. ಎಲ್ಲ ಹೆಲ್ದಿ ಫುಡ್ಸ್ ಇದ್ದು, ಇಲ್ಲಿ ಏನು ಮಾಡಿದ್ರಲ್ಲ ಎಲ್ಲರೂ ಪ್ರತಿಯೊಬ್ಬರು ಮಾಡಿದ್ದು ಹೆಲ್ದಿ ಫುಡ್ಸ್ ಇತ್ತು. ಸಲಾಡ್ ಇತ್ತು, ಫಲೂದಾ ಅಂತ ಹೇಳಿ ಟೇಸ್ಟ್ ಚೆನ್ನಾಗಿತ್ತು ರೀ ಅದು. ಮತ್ತು ಮೊಸರು ಅವಲಕ್ಕಿ, ಪೇಡೆ. ಪ್ರತಿ ಸಲ ನಾವು ಖವಾದ ಪೇಡೆ ತಿಂತೇವೆ, ಇಲ್ಲಿ ಪುಟಾಣಿ ಹಿಟ್ಟಿನ ಪೇಡೆ ತಿಂದ್ಮೇಲೆ ಅನ್ನಿಸ್ತು ಕರೆ ಎಲ್ಲೋ ಕೆಲವೊಂದು ಕಡೆ ಈ ಥರ ಟೇಸ್ಟು ಇರ್ತೈತೆ, ಅಂದರೆ ಇದು ಪೇಡೆ ಎಲ್ಲ ಕಡೆ ಸಿಗ್ತೈತೆ ಅಂತ ನಾ ಹೇಳಿದ್ದು. ಆಮೇಲೆ ಒಬ್ರು ಮಾಡಿದ್ದು ಚುನ್ಮರಿದು ದಹಿ ವಡ ಅಂತೇಳಿ, ಅದು ಭಾಳ ಟೇಸ್ಟಿ ಇತ್ತು. ಅಂದ್ರೆ ಏನೋ ಡಿಫ್ರೆಂಟ್ ಇತ್ತು, ಎಲ್ಲರೂ ಮಾಡುವಂಥದ್ದು ಕಾಮನ್ ಇಲ್ಲಾಗಿತ್ತು. ಅದು ಭಾಳ ಚಲೋ ಮಾಡಿದ್ರು. ಇಬ್ಬರು ಫ್ರೂಟ್ ಸಲಾಡ್ ಜ್ಯೂಸ್ ಮಾಡಿದ್ರು, ಆ್ಯಪಲ್ ಜ್ಯೂಸ್, ಕಸ್ಟರ್ಡ್ ಜ್ಯೂಸ್, ಕಸ್ಟರ್ಡ್ ಆ್ಯಪಲ್, ಅದು ಚಲೋ ಆಗಿತ್ತು. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರಲ್ಲ, ಅದು ಭಾಳ ನಮ್ಗೆ ಖುಷಿ ಅನ್ನಿಸ್ತು. ನಂಗೆ ಇಲ್ಲಿ ಕರೆದು 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೋದಿ ಅವ್ರು ಹೇಳ್ದಂಗೆ ನಾವು ವಿದೌಟ್ ಫೈರ್ ಭಾಳಷ್ಟು ಅಡುಗೆ ನಾವು ಮಾಡ್ಬೇಕು ಮನೆಯಲ್ಲಿ, ಮತ್ತು ನಾವೆಲ್ಲರೂ ಹೆಲ್ದಿ ಇರ್ತೇವೆ. ಈಗಿನ ಮಕ್ಕಳು ಮ್ಯಾಗಿ ಮಾಡಿರಿ, ಕುರ್ಕುರೆ ಕೊಡ್ರಿ, ಚಿಪ್ಸ್ ಕೊಡ್ರಿ, ಯಾವುದೇ ಹೆಲ್ದಿ ಫುಡ್ ನಮ್ಮ ಮಕ್ಕಳು ಉಣ್ಣೋದೇ ಇಲ್ಲ. ಹೀಗಾಗಿ ಅವ್ರಿಗೆ ಲಘು ಜಾಯಿಂಟ್ಸ್ ಪೇನ್, ಆರು ಪೇನ್, ಯಾವುದೋ ಒಂದು ಅಭ್ಯಾಸ ಮಾಡೋಕ್ಕೂ ನಮ್ಮ ಬೆನ್ನು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವ್ರು ಹೆಲ್ದಿ ಫುಡ್ ಉಂಟಿಲ್ಲ. ನಾವೆಷ್ಟು ಚಲೋ ಊಟ ಮಾಡೀವಿ, ಅದು ನಮ್ಮ ಮಕ್ಕಳು ಊಟ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ನಾವು ಅದೇವೆ, ಅವ್ರು ಅಷ್ಟ ಅಂತಲ್ಲ, ನಾವು ಆಲಸಿ ಮಾಡ್ತೇವೆ ಏನೋ ಒಂದು ಮಾಡಬೇಕಾದ್ರೆ. ಇಂಥವೆಲ್ಲ ನಾವು ಸಲಾಡ್ ಮಾಡಿ ನಮ್ಮ ಮಕ್ಕಳು ಡಬ್ಬಿ ಒಳಗೆ ಹಾಕ್ಕೊಟ್ರೆ ಅವ್ರಿಗೆ ನಾವು ರೂಢಿ ಮಾಡ್ಬೇಕು. ಡೈಲಿ ನಾವು ಕಂಪಲ್ಸರಿ ನಾವು ಮಾಡೋತೇವೆ, ನೀವು ಉಣ್ಣಬೇಕಂದ್ರೆ ಅವರು ಊಟ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಈಗ ಮನೆಯಲ್ಲಿ ಕಂಪಲ್ಸರಿ 1 ಟೈಮ್ ಸಲಾಡ್ ಇಟ್ಕೊಂಡು ನೀವೆಲ್ಲರೂ ಮಾಡಿದ್ರೆ ನಮ್ಮ ಮಕ್ಕಳು ಆಯಿತು, ನಮ್ಮ ಮನೆಯವರಾಯಿತು, ನಾವು ಆಯ್ತು, ಎಲ್ಲರೂ ಆರೋಗ್ಯವಂತ ಇರ್ತೇವೆ ಅಂತ ಹೇಳ್ತೀನಿ. ಇಲ್ಲಿ ಮಾತಾಡೋದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಾಮಾಜಿಕ ಕಾರ್ಯಕರ್ತೆ ಶಾಂಭವಿ ಅಶ್ವತ್ಪುರ್ ಮಾತನಾಡಿ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಅದಕ್ಕೆ ನೋ ಫೈರ್ ನೋ ಆಯಲ್ ಅಡುಗೆ ಮಾಡುವ ವಿಧಾನ ಅನುಸರಿಸಿ ಕಾಡಿನಲ್ಲಿಯೂ ಕೂಡ ಬದುಕಬಹುದು ಎಂದು ಹೇಳಿದರು. ಚಿದಾನಂದ ಅಟಣಿಯವರ ಅಣ್ಣನು ಅವ್ರ ಪ್ರಯತ್ನ ಭಾಳ ಅದ. ಸೊ ಅವ್ರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ, ವಂದಿಸುತ್ತಾ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡಿದ್ದೀವಿ, ನೋ ಫೈರ್ ನೋ ಆಯಿಲ್ ಕುಕಿಂಗ್ ಅಂತ ಹೇಳಿ. ಮತ್ತು ಭಾಳ ಖುಷಿ ಆಗ್ತಾ ಇದೆ. ಎಲ್ಲರೂ ಭಾಳ ಬೇರೆ ಬೇರೆ ಥರ ವೆರೈಟಿ ಆಫ್ ಡಿಶಸ್ ನೀವು ಮಾಡ್ಕೊಂಡು ಬಂದಿದ್ದೀರಿ. ನಮಗೆ ಗೊತ್ತೇ ಇರಲಿಲ್ಲ. ಏನು ವೀಣಾ ಇವತ್ತು ಹೇಳಿದ್ರು, ಪುಟಾಣಿಯಿಂದ ಪೇಡೆ, ಬ್ರೆಡ್ದಿಂದ ಭಾಳಷ್ಟು ಐಟಮ್ ಭಾಳ ಚೆನ್ನಾಗಿ ಮಾಡಿದರು. ಭಾಳ ಬೇರೆ ಬೇರೆ ಥರ. ಅಂದರೆ ನಾವು ಹೆಣ್ಮಕ್ಳು ಭಾಳ ಕ್ರಿಯೇಟಿವ್ ಆಗಿರ್ತೀವಿ. ನಾವು ಏನು ಬೇಕಾದ್ರೂ ಮಾಡ್ಬೋದು, ನಮ್ಗೆ ಏನೋ ಕೊಟ್ಟರೆ ನಾವು
ಮಾಡ್ಲಿಕ್ಕೆ ರೆಡಿ ಇರ್ತೇವೆ. ನೀವು ಏನು ಬೇಕಾದ್ರೆ ಹೇಳ್ರಿ, ಮೊದಲೇ ಹೆಣ್ಮಕ್ಳು ಅಂದರೆ ಅನ್ನಪೂರ್ಣ, ಅವರಲ್ಲಿ ಅನ್ನಪೂರ್ಣ ಶಕ್ತಿ ಅವಳು ಇದ್ದೇ ಇರ್ತಾಳೆ. ಅವಳಿಗೆ ಏನು ಹೇಳ್ರಿ ನೀವು ಅವಳು ಮಾಡ್ತಾಳೆ. ಇವತ್ತು ನಾವು ಲೈವ್ ಆಗಿ ಇವತ್ತು ನೋಡಿದ್ವಿ, ನಾವೇನು ಬೆಂಕಿ ಇಲ್ಲ ಎಣ್ಣೆ ಇಲ್ಲ ಅಂದ್ರೆ ನಮ್ಗೆಲ್ಲ ಜಂಗಲ್ದಾಗ ಬಿಟ್ರು ನಾವು ಬದುಕ್ತೇವೆ ಅಂತ ಇವತ್ತು ಪ್ರೂವ್ ಆಗ್ತದೆ. ಏನಾದರೂ ಮಾಡ್ತೀವಿ, ಬದುಕ್ತೀವಿ, ನಮ್ಮ ಜೊತೆ ನಮ್ಮ ಫ್ಯಾಮಿಲಿಗೂ ಬದುಕಿಸ್ತೀವಿ. ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಕುಂತಲಾ ಡೋಣವಾಡೆ ಮಾತನಾಡಿ, ಅಡುಗೆ ಎಣ್ಣೆ ಹಾಗೂ ಬೆಂಕಿ ರಹಿತ ಅಡುಗೆಯಿಂದ ಆರೋಗ್ಯಕ್ಕೂ ಆರ್ಥಿಕ ವ್ಯವಸ್ಥೆಗೆ ಹೇಗೆಲ್ಲ ಅನುಕೂಲ ಎಂದು ಹೇಳಿದರು. ತನ್ನೇ ತೂಗಬಲ್ಲದು ಅಂತ ನಾವು ಮಹಿಳೆಯರು ಯಾವ್ದ್ರ ಕಡಿಮೆ ಅದೇವ್ ಹೇಳ್ರಿ ನೋಡೋಣ. ಪುರುಷರ್ಕಿಂತಲೂ ಎಲ್ಲಾದ್ರಾಗೂ ಮುಂದದೇವಿ, ಹೌದಿಲ್ಲ? ಪುರುಷರ್ಕಿಂತಲೂ ಒಂದ್ ಹೆಜ್ಜೆ ಯಾಕೆ ಮುಂದದೇವ ಅಂದ್ರೆ, ನಾವು ಹೆಣ್ಮಕ್ಳ ಒಂದು ಜೀವ ಕೊಡುವಂತ ಕೊಡ್ತೇವೆ ನಾವು. ಅಂದ್ರೆ ಜೀವ ಕೊಡೋದಂದ್ರೆ ಮಕ್ಕಳನ್ನ ಕೊಡ್ತೇವೆ. ಹಂಗ ಎಲ್ಲದಕ್ಕಿಂತಲೂ ಮುಂದದೇವಿ. ಉಳಿತಾಯದೊಳಗೂ ಮುಂದದೇವ್. ನಮ್ಮ ಸಾಸಿವೆ ಡಬ್ಬಿ, ಚಾಪುಡಿ ಡಬ್ಬಿ, ಮಸಾಲೆ ಡಬ್ಬಿ ಒಳಗೂ ನಮ್ಮ ಬ್ಯಾಂಕ್ ಅದಾವ, ಇಟ್ಟಿರ್ತೇವೆ ನಾವು ರೊಕ್ಕಗಳು. ಏನ್ ಉಳಿಸಿಟ್ಟಿರ್ತೀವಿ ಎಲ್ಲಾದ್ರಾಗೂ ಉಳಿತಾಯ ಮಾಡ್ತೇವೆ ನಾವು. ಕಾಯಿಪಲ್ಯ ತರಕ್ ಹೋದಾಗ ಮಾಡಿದಾಗ ಎಲ್ಲ ಉಳಿಸ್ಕೊತೇವೆ. ಹಂಗ ಇದನ್ನ ನೀವು ಎಣ್ಣೆ ಕಡಿಮೆ ಉಪಯೋಗಿಸ್ರಿ, ಬೆಂಕಿ ಇಲ್ದ ಆಹಾರ ಮಾಡ್ರಿ. ಹೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದ್ರು, ನಮ್ಮ ದೇಶದ ಯುದ್ಧ ನಡೆದಾಗ ಒಂದ್ ಹೊತ್ತು ನೀವು ಊಟ ಬಿಡ್ರಿ ಅಂತೇಳಿ. ಅದಕ್ಕೆ ನೀವು ವಾರದಾಗ ಒಂದು ದಿವಸ ಇಂಥದ್ದು ಗಂಡ್ಮಕ್ಳಿಗೆ ಹಾಕ್ರಿ, ನೀವು ತಿನ್ರಿ. ಅವ್ರದ್ದು ಹೆಲ್ತ್ ಚಲೋ ಇರ್ತೈತಿ, ನಿಮ್ದು ಹೆಲ್ತ್ ಚಲೋ ಇರ್ತೈತಿ, ಯಾವ ರೋಗ ಬರುದಿಲ್ಲ. ಆ ರೋಗಕ್ಕೆ ನಾವ್ ಏನ್ ರೊಕ್ಕ ಹಾಕ್ತೇವೆ ಅಂತ ವಿಚಾರ ಇಟ್ಕೊಂಡಿರ್ತೀವಲ್ಲ, ಇದು ತಿಂದ್ರೆ ರೋಗ ಬರ್ತೈತಿ. ಕುರ್ಕುರೆ ಮಕ್ಕಳಿಗೆ ಕೊಟ್ರೆ ಅವ್ರ ರೊಕ್ಕ ಉಳಿಸ್ರಿ, ಒಂದ್ ತೊಲಿ ಬಂಗಾರ ತಗೋರಿ, ಏನಾರೇ ಮಾಡ್ರಿ ಅವ್ರ ರೊಕ್ಕಲೆ. ಅದಕ್ಕೆ ಉಳಿತಾಯ ಮಾಡ್ರಿ. ಕಾರ್ಯಕ್ರಮದಲ್ಲಿ ರಾಜೀವ್ನಗರ ಬಡಾವಣೆ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿಯ ರತ್ನ ಬಿಡೇಕರ್, ಮಹಾನಂದ ಮಠಪತಿ, ಮೋಹನ್ ಬಿಡೇಕರ್, ಚಿದಾನಂದತನಿ, ಲೀಲಾವತಿ ಚಿದಾನಂದತನಿ, ಹರೀಶ್ ಚೌಗಲ, ಸುಮಾ ಕಾಂಬಳೆ ಮುಂತಾದವರು ಇದ್ದರು.